ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ನಾನು ನಿಮಗೆ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಇಟ್ ಈಸ್ ಅಬೌಟ್ ಟೂ ಟಾಪಿಕ್ಸ್, ದಟ್ ಈಸ್ ಒಂದು ಸಬ್ಕಾನ್ಷಿಯಸ್ ಮೈಂಡು ಮತ್ತು ಇನ್ನೊಂದು ಮ್ಯಾನಿಫೆಸ್ಟೇಷನ್. ಮತ್ತು ಈ ಟಾಪಿಕ್ ಬಂದು ನಿಮಗೆ ರಿಸಲ್ಟ್ ಏನು ಸಿಗುತ್ತೆ, ನಿಮಗೆ ಏನು ಬೇಕು ಅದು ರಿಸಲ್ಟ್ನ ಹೇಗೆ ನೀವು ಪಡ್ಕೊಳ್ಬೇಕು ಅಂತ, ಅಕಾರ್ಡಿಂಗ್ ಟು ಮೈ ಒಪಿನಿಯನ್. ಓಕೆ, ಫಸ್ಟ್ ಆಫ್ ಆಲ್, ಫಾರ್ ಎಕ್ಸಾಂಪಲ್, ನೀವು ಒಂದು ಶಾಪ್ಗೆ ಹೋಗಿ ಒಂದು ಐಸ್ ಕ್ರೀಮ್ ತೊಗೊತೀರಾ ಅಂತ ಅಂದ್ಕೊಳ್ಳಿ. ಮೇ ಬಿ ಇದ್ರ ರಿಸೋರ್ಸಸ್ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಶಾಪ್ಗೆ ಹೋಗೋಕ್ಕೆ ನಡ್ಕೊಂಡು ಹೋಗ್ಬೇಕಾ, ಇಲ್ಲ ಬೈಕಲ್ಲಿ ಹೋಗ್ಬೇಕಾ, ಇಲ್ಲ ಮತ್ತು ಕಾಸಿರಲ್ಲ ಅಂದರೆ ATM ಹತ್ರ ವಿಡ್ರಾ ಮಾಡಿಕೊಂಡು ಹೋಗಿ ತೊಗೊಂಡು ಬರಬೇಕಾ ಅಂತ. ನಿಮಗೆ ಈ ರೀತಿ ಶಾಪಿಂಗ್ ಹೋಗಬೇಕಂದ್ರೆ ಈ ರೀತಿ ಎಲ್ಲ ನಿಮಗೆ ಒಂದು ಯೋಚನೆ ಬರುತ್ತೆ. ಸೊ ಬೇಸಿಕ್ಲಿ ದೀಸ್ ಆರ್ ದ ರಿಸೋರ್ಸಸ್. ಇದು ಎಲ್ಲ ರಿಕ್ವೈರ್ಮೆಂಟ್ಸ್ ನಿಮಗೆ. ಇದೇ ಥರ ನೀವು ಒಂದು ಅಚೀವ್ಮೆಂಟ್ ಮಾಡಬೇಕಂದ್ರೆ, ಇಲ್ಲ ಒಂದು ಸಕ್ಸಸ್ ಬೇಕಂದರೆ, ಅಬೌಟ್ ಎನಿಥಿಂಗ್ ವಾಟ್ ಯು ವಾಂಟ್, ನೀವು ತುಂಬ ಥಿಂಕ್ ಮಾಡ್ತೀರಾ. ಅದು ಬೇಸಿಕ್ಲಿ ನಿಮಗೆ ಕಾನ್ಫಿಡೆನ್ಸ್ ಸಿಗಲ್ಲ ಅಂತ ಇರ್ಬೋದು, ಕಾನ್ಫಿಡೆನ್ಸ್ ಸಿಗ್ಬೋದು. ಇದು ಮತ್ತು ಅದಕ್ಕೆ ನಿಮ್ಮ ಎಮೋಷ್ನಲ್ ಥಾಟ್ಸ್, ಎಮೋಷ್ನಲ್ ವೆಲ್ಬೀಯಿಂಗು ಮತ್ತು ಸಪೋರ್ಟಿವ್ನೆಸ್ಸು ಎಲ್ಲನೂ ಮ್ಯಾಟ್ರ್ ಆಗೋದು ಒಂದೇ ಒಂದಿಂದ, ಅದು ನಿಮ್ಮ ಥಾಟ್ಸಿಂದ. ನೀವು ನೆಕ್ಸ್ಟ್ ಸ್ಟೆಪ್ಪು ತೊಗೊತೀರೋ ಇಲ್ವೋ ಅಂತ ನಿಮಗೆ ಗೊತ್ತಿದೆಯೋ ಇಲ್ವೋ, ನೀವು ತೊಗೊಳ್ಬೇಕು ಅಂತ ಅಂದ್ಕೊಂಡ್ರೂ ಅದಕ್ಕೆ ಸಪೋರ್ಟ್ ಸಿಗುತ್ತೋ ಇಲ್ವೋ, ಇದನ್ನೆಲ್ಲ ನೀವು ಯೋಚನೆ ಮಾಡಿ ನೀವು ಅಟ್ ಲಾಸ್ಟ್ ಒಂದು ಡಿಸಿಷನ್ ಬರ್ತೀರಾ. ಸೊ ಇದು ಮ್ಯಾಟ್ರ್ ಆಗೋದು. ಓಕೆನಾ? ಅದಕ್ಕೆ ನಾನು ಈ ಎಕ್ಸಾಂಪಲ್ ಕೊಟ್ಟೆ. ಸೊ ಬೇಸಿಕಲಿ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಯುವರ್ ವಿಷನ್. ಓಕೆನಾ? ನಿಮ್ಮ ವಿಷನ್ ಏನಿದೆ ನೀವು ಯೋಚನೆ ಮಾಡಬೇಕು, ಮತ್ತು ನೀವು ಆ ವಿಷನ್ ಬಗ್ಗೆ ಕ್ಲಿಯರ್ ಆಗಿರಬೇಕು. ಮತ್ತು ಆ ಡೌಟ್ ಇರಬಾರ್ದು ನಿಮಗೆ, ನೀವು ಈ ಥರ ಮಾಡಬೇಕು ಮಾಡಬಾರ್ದು, ನಾನು ಮಾಡೋಕ್ಕಾಗುತ್ತೋ ಇಲ್ವೋ, ಅದೆಲ್ಲ ಡೌಟ್ಸ್ ಇರಬಾರ್ದು ನಿಮಗೆ. ಮತ್ತು ಇನ್ನೊಂದು ಏನಂದರೆ, ನಿಮ್ಮ ಡಿಸಿಪ್ಲಿನಾಗಿ ನಿಮ್ಮ ಕಂಫರ್ಟ್ ಝೋನಿಂದ ಆಚೆ ಬಂದು ನೀವು ಸಕ್ಸಸ್ಫುಲ್ ಆಗೋಕ್ಕೆ ನೀವು ಏನೇನು ಬೇಕೋ ಅದನ್ನೆಲ್ಲ ಅಲೈನ್ ಮಾಡಬೇಕು. ಮತ್ತು ಓವರ್ಕಮ್ ಟೆಸ್ಟ್ ಫ್ರಮ್ ದ ಯೂನಿವರ್ಸ್ ನಿಮಗೆ ಟೆಸ್ಟ್ ಕೊಡುತ್ತೆ. ಲೈಕ್ ಇವನಿಗೆ ಈ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಕೊಡುತ್ತೆ. ಅದನ್ನೆಲ್ಲ ನೀವು ಬ್ರೇಕ್ ಡೌನ್ ಮಾಡಿ ಮುಂದೆ ಬಂದು ಅಟ್ ಲಾಸ್ಟ್ ಒನ್ ಡೇ ಯು ವಿಲ್ ಫೀಲ್ ಲೈಕ್ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ನಿಮಗೆ. ಏನಂದರೆ, ನಾನು ನಿಂತಿದ್ದೀನಿ, ನನಗೋಸ್ಕರ ನಾನು ನಿಂತಿದ್ದೀನಿ. ಸೊ ನಾನು ಇಷ್ಟು ವರ್ಷ ಆದಮೇಲಾದರೂ ನನಗೆ ಸಕ್ಸಸ್ ಸಿಕ್ತು, ಇಲ್ಲ ಇಷ್ಟು ಬೇಗ ನನಗೆ ಸಕ್ಸಸ್ ಸಿಕ್ತು, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೀ ಅಂತ. ಸೊ then be truthful, give gratitude for what you want, what you get, and be inspiring and thank universe. ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.